ಇಂಡಿ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಅಭಿಯಂತರರು ಶ್ರೀ ಸುಭಾಷ್ ರುದ್ರವಾಡಿ ಅವರು ಸೇವಾ ನಿವೃತ್ತಿ. ಇಂಡಿ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀ ಸುಭಾಷ್ ರುದ್ರವಾಡಿ ಇವರು ನಿನ್ನೆ ಸೇವಾ ನಿವೃತ್ತಿ ಹೊಂದಿದರು. ಇಂಡಿ ಪಟ್ಟಣದ ಶುಭ ಮಂಗಲ ಕಾರ್ಯಾಲಯದಲ್ಲಿ ಇಲಾಖೆ ಸಿಬ್ಬಂದಿಗಳು ತಾಲೂಕಿನ ಎಲ್ಲ ಜನತೆಗೆ ತಮ್ಮ ಬೀಳ್ಕೊಡುಗೆ ಸಮಾರಂಭದ ಔತಣಕೂಟ ಏರ್ಪಡಿಸಿದ್ರು. ಈ ಸಮಾರಂಭದಲ್ಲಿ ತಾಲೂಕಿನ ಎಲ್ಲ ಗಣ್ಯರು, ಗುತ್ತಿಗೆದಾರರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಇನ್ನಿತರ ಮುಖಂಡರು ಪಾಲ್ಗೊಂಡಿದ್ದರು. ಎಲ್ಲ ಜನತೆ ಸಹಾಯಕ ಅಭಿಯಂತರ ಶ್ರೀ ಸುಭಾಷ್ ರುದ್ರವಾಡಿ ದಂಪತಿಗಳಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸಿಹಿ ಹಂಚಿ ಸನ್ಮಾನಿಸಿದರು. ಗುತ್ತಿಗೆ ಹೋದವರು, ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರರು, ಆತ್ಮೀಯರು, ಎಲ್ಲ ಹಿರಿಯರು, ಫಾರೆಸ್ಟ್ ಆಫೀಸರ್ಗಳು, ನಮ್ಮೆಲ್ಲ ಮಿತ್ರರು, ಇಲ್ಲಿವರೆಗೆ ನಾನು ಬೆಳೆದು ಬಂದ ದಾರಿ, ಇಲ್ಲಿ ಸಾಕ್ಷಿದ ಜೀವನದ ಬಗ್ಗೆ ನನ್ನ ಆತ್ಮೀಯರು ಹೇಳಿದರು. ನಾನು ಇಲ್ಲಿ ತಾಲೂಕಿಗೆ ಬಂದಾಗ ಸಿಂಗಲ್ ಒಬ್ಬನಾಗಿ ಬಂದಿದ್ದೆ. ಅದು ನಮ್ಮ ಇವತ್ತು ಬಂದಿಲ್ಲ, ಅವರ ಅನುಭವಿಸುತ್ತಿಲ್ಲ, ನನ್ನ ದುಃಖ ಹೋಗ್ತಾ ಇದೆ. ನಮ್ಮ ಅಣ್ಣವರು ಇಲ್ಲಿ ತಂದು ಬಿಟ್ಟು ಹೋದರು. ನನ್ನ ಶಿಕ್ಷಣದ ಒಂದು ಸಮಯದಲ್ಲಿ ನನ್ನ ಬಂಧುಗಳು, ಮಿತ್ರರು, ನಮ್ಮ ಅಣ್ಣಗಳು ನನ್ನ ಬೆನ್ನೆಲುಬಾಗಿ ನಿಂತಿದ್ದರಿಂದ ನಾನು ಶಿಕ್ಷಣ ಕಲಿಯಕ್ಕಾಗಲಿ, ಡಿಪ್ಲೊಮಾ ಮುಗಿಸೋಕ್ಕಾಗಲಿ ಸಾಧ್ಯ ಆಯಿತು. ಅವರಿಗೆ ನಾನು ಚಿರಾಮಣಿಯಾಗಿದ್ದೇನೆ. ಶಿಕ್ಷಣ ಮುಗಿಸಿಕೊಂಡು ಇಂಡಿಗೆ ಬಂದಾಗ ನನಗೂ ಇಲ್ಲಿ ಒಬ್ಬ ವ್ಯಕ್ತಿ ಸ್ಥಾಯಿಯಾಗಿ ನಿಲ್ಲಬೇಕಾದ್ರೆ ತಾನೇ ನಿಲ್ಲಕ್ಕೆ ಎಂದೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಪರಿಸರ, ಅಲ್ಲಿರ್ತಕ್ಕಂಥ ಜನ, ಅವರೆಲ್ಲರ ಸಪೋರ್ಟ್ ಇದ್ದಾಗ ಮಾತ್ರ ಒಂದು ವ್ಯಕ್ತಿ ಅಲ್ಲಿ ಜೀವನ ಸಾಗಿಸಕ್ಕೆ ಸಾಧ್ಯ ಇದೆ. ಬೇಕಾದಷ್ಟು ಕೋಟ್ಯಾಂಗಟ್ಟಲೆ ದುಡ್ಡಿರ್ಬೋದು, ಅದು ತಿನ್ನಕ್ಕಾಗಲ್ಲ. ಆಹಾರ ಇದ್ದಾಗ ಮಾತ್ರ ತಿನ್ನಕ್ಕಾಗ್ತದೆ. ಒಬ್ಬ ವ್ಯಕ್ತಿ ಬೇಕಾದಷ್ಟೇ ತಾನು ಶ್ರೀಮಂತಿರ್ಬೋದು, ಜಾಣನಾಗಿರ್ಬೋದು, ಬಟ್ ಅವನ ಜಾಣತನಕ್ಕೆ ಬೆಲೆ ಸಿಗಬೇಕು, ಅವನು ಬದುಕಬೇಕು. ಆದರೆ ಅಲ್ಲಿ ಜನರ ಒಂದು ವಿಶ್ವಾಸ, ಆಶೀರ್ವಾದ, ಅವರ ಸಂಬಂಧ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದೇ ತರ ನಾನು ಸ್ಟಾರ್ಟಿಂಗ್ ಬಂದ ಕೂಡಲೇ ನನಗೆ ಯಾವುದೂ ಉದ್ದೇಶ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಾನಿಲ್ಲಿ ಒಂದು ಸ್ಥಿರವಾಗಿರಬೇಕಾದರೆ ಬೆನ್ನೆಲುಬಾಗಿ ನನ್ನ ಸಹೋದರರ ಒಂದು ಸ್ಥಾನದಲ್ಲಿ ನಿಂತು ನನ್ನನ್ನು ಕಷ್ಟ ಸುಖ ಎಲ್ಲನೂ ಹಂಚಿಕೊಂಡು ನನ್ನ ಏಳಿಗೆಯನ್ನು ಇರ್ತಕ್ಕಂಥವ್ರು ನಮ್ಮ ಗೋಳ್ ಸಾಹೇಬರು, ವಿವಾಹಿತರಾದವರು, ಪಂಚಮುಖಿ ಸಾಹೇಬರು, ನಮ್ಮ ಅಶ್ವಿನ್ ಶೆಟ್ಟಿ ಅವರು ಎಲ್ಲರೂ ನಮಗೆ ಹ್ಯಾಂಗಿದ್ರು ಅಂತಂದ್ರೆ ಒಂದು ಅಣ್ಣನ ಸ್ಥಾನದಲ್ಲಿ ಇದ್ದಾಗಿದ್ರು. ಯಾವುದೇ ದುಡ್ಡು ಬಂದರೂ ಕೂಡ ನಾನು ಹಂಚ್ಕೊಳಕ್ಕೆ ಯಾರು ಇರಲಿಲ್ಲ. ಚೆನ್ನಪ್ಪ ಅವರು, ಅಪ್ಪಾಲಲ್ ಅವರು, ಇವರನ್ನು ಹಂಚ್ಕೊಳ್ತಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಯಾವ ದಿಕ್ಕಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಬರಲ್ಲ. ಅಂತ ಸಮಯದಲ್ಲಿ ಇವರೆಲ್ಲರೂ ಹಗಲು ರಾತ್ರಿ ಯಾವುದೇ ತೊಂದರೆ ದುಃಖವನ್ನ ಹಂಚ್ಕೊಳ್ಳಕ್ಕೆ ಆಸೆ ಆಗಿದ್ರು. ಮುಂದೆ ಸಾಗುತ್ತಾ ನೌಕರಿಯಲ್ಲಿ ಮುಂದುವರಿಯುತ್ತಾ ಜೊತೆಗೆ ನಮ್ಮ ಫ್ರೆಂಡ್ಶಿಪ್ ಆಗಿ ಎಲ್ಲ ಇಂಜಿನಿಯರ್ಸ್ಗಳು ಕೂಡ ನಮ್ಮ ಕಬ್ಬಡ್ ಸಾಹೇಬರು AWE ಸ್ಥಾನದಲ್ಲಿದ್ದಾಗ ನಮ್ಮ ದಕ್ಷಿಣಾಪುರದ ಕಬ್ಬಡ್ ಸಾಹೇಬರು, ನಮ್ಮ ಸೂರ್ಯವಂಶ ಸಾಹೇಬರು, ಇವರೆಲ್ಲರೂ ನಮಗೆ ಒಬ್ಬ ಅಧಿಕಾರಿಗಳಾಗಿ ವರ್ತನೆ ಮಾಡಿಲ್ಲ. ಅವರನ್ನು ನಾವು ಯಾವಾಗಲೂ ಅಣ್ಣಂದಿರು, ನಮ್ಮ ಬಂಧುಗಳಂತೆ ನಾವು ಕಾಣ್ತೀವಿ. ಅವರು ನಮ್ಮನ್ನ ಒಂದು ಬಂಧುಗಳಂತೆ ಕಾಣದೇವು ಅಂತ ತಿಳ್ಕೊಂಡು ಈ ಪೀಠದಲ್ಲಿ ಯಶಸ್ವಿಯಾದ ಕಾರಣ ಇತ್ತು. ಜೊತೆಗೆ ಈ ಪರಿಸರದಲ್ಲಿ ನನ್ನ ಜನ ಒಂದು ದಿವಸ ತಾವೆಲ್ಲ ಬಂದಿದ್ದೀರಿ,
ಈ ತಾಲೂಕಿನಲ್ಲಿ ನಿಮ್ಮ ವಿಶ್ವಾಸ ನನ್ನೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಭರವಸೆ. ರುದ್ರವಾಡಿಯವರು ಅಂತಂದ್ರೆ ಯಾವ್ದಾದ್ರು ಒಂದು ಒಳ್ಳೆಯವರಾದ ಆಗ್ತಾಗ್ಲಿ, ಒಂದು ಕೆಲಸಗಾರ ಆಗ್ತಾಗಲಿ, ಅವರಿಂದ ಉಪಯೋಗ ಆಗ್ತದಂತಪ್ಪ ಒಂದು ಭಾವನೆಯ ಭರವಸೆ ನನ್ನ ಇಟ್ಕೊಂಡಿರಿ. ಆ ಭರವಸೆ ನನಗೆ ಇಲ್ಲಿ ಸ್ಥಿರವಾಗಿ ನಿಲ್ಲಕ್ಕ ಒಂದು ಆಶೀರ್ವಾದ ಆಯಿತು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಈ ಫೀಲ್ಡಿನಲ್ಲಿ ನಮಗ ಬರೀ ನಾನಾಗೆ ನಾನು ಮಾಡಲಿಲ್ಲ, ಇದಕ್ಕೆ ಯಾವುದೋ ಸಾಧನೆ ಮಾಡಲಿಲ್ಲ, ನಾನಾಗೆ ನಾನು ಯಾವುದೇ ಸಿಗರೇಟ್ ಏರ್ಲಿಲ್ಲ, ನಾ ಯಾವಾಗೂ ಕೂಡ ಸಾಧಿಸಲಿಲ್ಲ. ಇದಕ್ಕೆಲ್ಲ ಬೆನ್ನುಲಾಗ ತಮ್ಮ ಆಶೀರ್ವಾದ ಇತ್ತು. ಜೊತೆಗೆ ನಮ್ಮ ಶಾಸಕರು ಕೂಡ ನನಗ, ಅವರು ಕೂಡ ಶಾಸಕರಾಗಿರಲಿಲ್ಲ, ನನ್ನ ಸಹೋದರರಂತೆ ವರ್ತಿಸಿದ್ರಿಂದ ನಾನು ಇಲ್ಲ ಯಶಸ್ವಿಯಾಗಿ ಕಾಣಕ್ ಸಾಧ್ಯ ಆಯಿತು ಅನ್ನೋದನ್ನ ನಮಗ ತಿಳಿಸಕ್ ಬಯಸ್ತಾ ಇದ್ದೀನಿ. ಅಂಥದ್ದನ್ನ ಇವತ್ತ ಎಲ್ಲರೂ 60 ವರ್ಷ ಕೂಡಲೇ ಗೌರ್ಮೆಂಟ್ ಸರ್ವೆಂಟರು ರಿಟೈರ್ಡ್ ಆಗ ಹೋಗೋದು ಅನಿವಾರ್ಯ. ಈಗ ನನಗೂ ಕೂಡ ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ದೀನಿ. ಆದರೂ ಕೂಡ ಇಲ್ಲೇ ನಾನು ಇಂಡಿಯಲ್ಲಿ ವಾಸಿರೋದ್ರಿಂದ ತಮ್ಮೆಲ್ಲರ ಸಹಕಾರ ನನ್ನ ಜೊತೆಗೆ ಸಹಬಾಳ್ವೆ ಮಾಡಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಇನ್ನೂ ನನಗೆ ಅವಶ್ಯಕತೆ ಇದೆ. ನಾನು ನಿಮ್ಮ ಜೊತೆಗೆ ಯಾವಾಗಲೂ ಸದಾ ಚಿರುಣಿಯಾಗಿ ಇರ್ತೀನಿ ಎಂಬುದನ್ನು ಭರವಸೆ ನೀಡಿ ನಾನು ಯಾರು ಮಾತು